ಇವತ್ತು ನಮ್ಮ ಜೊತೆ ಇದೆ ಟಿ ವಿ ಎಸ್ ಆರ್ಬಿಟರ್. ಏನಕ್ಕೆ ಈ ಗಾಡಿನ ಇಟ್ಕೊಂಡಿದ್ದೀವಿ ಅಂತಂದರೆ ಒಂದಷ್ಟು ಕ್ವಶನ್ಸ್ನ ನಾವು ಫಾರ್ಮ್ ಮಾಡ್ಕೊಂಡಿದ್ದೀವಿ. ಆ ಕ್ವಶನ್ಸ್ಗೆ ಡೀಟೇಲ್ಸ್ನ ತಗೊಂಡಿದ್ದೀವಿ. ಆ ಕ್ವಶನ್ಸ್ ನಿಮಗೂ ಇರ್ಬೋದು ಅಂತ ಹೇಳಿ ಅದಕ್ಕೆ ಆನ್ಸರ್ಸ್ ಕೊಡೋಣ ಇವತ್ತು ಅಂತ ಹೇಳಿ ಈ ವಿಡಿಯೋನ ನಾವು ಶುರು ಮಾಡ್ತಾ ಇದ್ದೀವಿ. ಬನ್ನಿ ಹಾಗಾದರೆ ಏನೇನು ಕ್ವಶನ್ಸ್ ಇದೆ ನೋಡೋಣ. ಈಗ ಮೊದಲನೇ ಕ್ವಶನ್, ಪ್ರತಿಯೊಂದು ಗಾಡಿಲೂ ವೇರಿಯಂಟ್ಸ್ ಇರುತ್ತೆ. ಇದರಲ್ಲೂ 2 ವೇರಿಯಂಟ್ ಇದೆ, V1 V2 ಅಂತೇಳಿ. ಹಾಗಾದರೆ ಏನು ಡಿಫ್ರೆನ್ಸು V1 V2ಲಿ? ಒಂದು ಬ್ಯಾಟ್ರಿ. V1ನಲ್ಲಿ ನಿಮಗೆ 1.8 ಕಿಲೋವ್ಯಾಟ್ ಬ್ಯಾಟ್ರಿ ಸಿಕ್ಕಿದ್ರೆ V2 ಅಲ್ಲಿ 3.1 ಕಿಲೋವ್ಯಾಟ್ ಬ್ಯಾಟ್ರಿ ಸಿಗುತ್ತೆ. ಬ್ಯಾಟ್ರಿ ದೊಡ್ಡದಾದರೆ ರೇಂಜ್ ಕೂಡ ಜಾಸ್ತಿ ಆಗುತ್ತೆ. V1 ಆದರೆ ನಿಮಗೆ 86 ಕಿಲೋಮೀಟರ್, V2 ಬಂದು ನಿಮಗೆ 158 ಕಿಲೋಮೀಟರ್ IDC ರೇಂಜು ಇವರು ಕ್ಲೈಮ್ ಮಾಡ್ತಾ ಇರೋದು. ಗಾಡೀಲಿ ಬೇರೆ ಏನು ಡಿಫ್ರೆನ್ಸ್ ನಿಮಗೆ ಕಾಣಲ್ಲ, ನೋಡೋದಕ್ಕೆ ಎರಡೂ ಸಿಮಿಲರ್ ಆಗೇ ಇರುತ್ತೆ. ಟಾಪ್ ಸ್ಪೀಡು ಸ್ವಲ್ಪ ವೇರಿ ಆಗುತ್ತೆ. 50 to 55 ಹೋದರೆ V1, ನಿಮಗೆ V2 ಬಂದು 60+ ಆರಾಮಾಗಿ ಹೋಗುತ್ತೆ ಸ್ಪೀಡ್ ಬಂದು. V1 V2 ನಿಮಗೆ ಎರಡೂ ಸಿಟಿ ಫೋಕಸ್ಡ್ ಗಾಡಿಗಳೇ. V1ಅಲ್ಲಿ ರೇಂಜ್ ಕಡಿಮೆ ಇರೋದ್ರಿಂದ ಮನೆಯಿಂದ ಆಫೀಸು, ಆಫೀಸಿಂದ ಮನೆ ಒಂದೇ ಊರಲ್ಲಿದ್ದರೆ ನಿಮಗೆ ಓಡಾಡೋದಕ್ಕೆ ಕಡಿಮೆ ರೇಂಜ್ ಇರೋವಂಥ ಒಂದು ಗಾಡಿ. V2 ಬಂದು ಸ್ವಲ್ಪ ರೇಂಜ್ ಜಾಸ್ತಿ ಆಗುತ್ತೆ, ನಿಮಗೆ ಟ್ರಾವೆಲ್ ಜಾಸ್ತಿ ಇದೆ, ಸಿಟಿಲಿ ಸುತ್ತಾಟ ಜಾಸ್ತಿ ಇದೆ, ನಿಮಗೆ ಡೈಲಿ ಓಡಾಡೋದಕ್ಕೆ ಅಂತಂದರೆ ನೀವು ಅದನ್ನು ಪ್ರಿಫರ್ ಮಾಡ್ಕೋಬೋದು. ಇತ್ತೀಚಿನ EV ಸ್ಕೂಟರಲ್ಲಿ ನೀವು ಬ್ಯಾಟ್ರಿ ಆ್ಯಸ್ ಎ ಸರ್ವಿಸ್ BaaS ಅನ್ನೋದನ್ನು ಕೇಳಿರ್ತೀರ. ನಿಮಗೆ ಆರ್ಬಿಟರಲ್ಲಿ ಕೂಡ ಆ ಆಪ್ಷನ್ ಇದೆ. ನೀವು ಈ ಆಪ್ಷನ್ನ ಚೂಸ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಬ್ಯಾಟ್ರಿನ ಹೊರತುಪಡಿಸಿ ಗಾಡಿ ನಿಮಗೆ ಅಪ್ ಫ್ರಂಟ್ ಕಾಸ್ಟ್ ಸ್ವಲ್ಪ ಮಿನಿಮಲ್ ಕಾಸ್ಟಲ್ಲಿ ನಿಮಗೆ ಗಾಡಿ ಸಿಗುತ್ತೆ. ಬ್ಯಾಟ್ರಿನ ನೀವು ಪ್ರತಿ ತಿಂಗಳು EMI ಆಗಿ ಪೇ ಮಾಡ್ಕೊತಾ ಹೋಗ್ತೀರಾ. ಅದಕ್ಕೆ ಬ್ಯಾಟ್ರಿ ಆ್ಯಸ್ ಎ ಸರ್ವಿಸ್ ಅಂತಾರೆ. 12 ರಿಂದ 60 ತಿಂಗಳ ತನಕನೂ ಈ ಆಪ್ಷನ್ ಇದೆ. ಜೊತೆಗೆ ಬ್ಯಾಟ್ರಿಗೆ ವಾರಂಟಿ ಕೂಡ ಇರುತ್ತೆ. 5 ವರ್ಷ 70,000 ಕಿಲೋಮೀಟರ್ ವಾರಂಟಿ ನೀವು ತಗೋಬೋದು. ಒಂದು ಸಲ ನಿಮ್ಮದು EMI ಎಲ್ಲ ಏನು ಕಂಪ್ಲೀಟ್ ಆಗುತ್ತೆ, ಬ್ಯಾಟ್ರಿದು ಓನರ್ಶಿಪ್ಪು ನಿಮಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಇನ್ನು ಆರ್ಬಿಟರ್ನ ಚಾರ್ಜ್ ಮಾಡೋದು ಹೇಗೆ ಅಂತಂದರೆ ನಿಮಗೆ ಒಂದು ಆಫ್ ಬೋರ್ಡ್ ಚಾರ್ಜರ್ ಕೊಟ್ಟಿರ್ತಾರೆ. ಮನೇಲಿ ನೀವು ಅದೇ 15 amps ಏನು ಸಾಕೆಟ್ ಇದೆ ನಿಮ್ಮ ಮನೆ ಸಾಕೆಟಿಗೆ ಹಾಕಿ ಚಾರ್ಜ್ನ ಮಾಡ್ಕೋಬೋದು. ಚಾರ್ಜಿಂಗ್ ಟೈಮ್ ಏನಪ್ಪ ಅಂತಂದರೆ V1 ಏನಿದೆಯಲ್ಲ 0 to 80%ಗೆ 2 hours 20 minutes ಬೇಕಾದರೆ ನಿಮಗೆ V2 ಬಂದು ಸ್ವಲ್ಪ ಜಾಸ್ತಿ 0 to 80%, ದೊಡ್ಡ ಬ್ಯಾಟ್ರಿ ಅಲ್ವಾ, 0 to 80%ಗೆ 4 hours 10 minutes ಬೇಕಾಗುತ್ತೆ. ಕನೆಕ್ಟೆಡ್ ಫೀಚರ್ ಇಲ್ವಾ ಈ ಗಾಡೀಲಿ ಅಂತ ನೀವು ಕೇಳಿದ್ರೆ ಖಂಡಿತವಾಗ್ಲೂ ಇದೆ. ಆಲ್ರೆಡಿ iQube ಏನು ಕನೆಕ್ಟೆಡ್ ಫೀಚರ್ಸ್ ನೀವು ನೋಡಿದ್ದೀರಾ ಅದೇ ಸೇಮ್ ಟು ಸೇಮ್ ನಿಮ್ಗೆ ಇದರಲ್ಲೂ ಕೂಡ ಸಿಗೋದು. ಒಂದು ಎಸ್ಟಿಮೇಟೆಡ್ ರೇಂಜ್ ಎಷ್ಟಿದೆ, ಗಾಡೀಲಿ ಚಾರ್ಜಿಂಗ್ ಟೈಮ್ ಎಷ್ಟು ತಗೋತಾ ಇದೆ, ರೈಡ್ ಸ್ಟ್ಯಾಟಿಸ್ಟಿಕ್ಸ್ ಏನು, ಆಮೇಲೆ ಜಿಯೋ ಫೆನ್ಸಿಂಗು, ಅದ್ರ ಜೊತೆಗೆ ಆ್ಯಂಟಿ ಥೆಫ್ಟ್ ಕೂಡ ಇರುತ್ತೆ. ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಕೂಡ ಈ ಗಾಡೀಲಿ ನಿಮಗೆ ಸಿಗ್ತಾ ಇದೆ. ಮತ್ತು ಕಾಲ್ ಅಲರ್ಟ್ಸು, SMS ಆದಷ್ಟು ನಿಮ್ಗೆ ಏನೇನು ಡೈಲಿ ಯೂಸೇಜ್ಗೆ ಬೇಕಾಗುತ್ತೆ ಪ್ರತಿಯೊಂದನ್ನು ನಿಮಗೆ ಕನ್ಸೋಲಲ್ಲಿ ನಿಮ್ಮ ಫೋನಲ್ಲಿ ಆ್ಯಕ್ಸೆಸ್ ಮಾಡ್ಬೋದು. ಸಿಟಿಲಿ ಓಡಾಡಬೇಕಲ್ವಾ, ಕಂಫರ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಜೊತೆಗೆ ಬಿಲ್ಡ್ ಕ್ವಾಲಿಟಿ ಕೂಡ ಚೆನ್ನಾಗೇ ಇರಬೇಕು ಅಲ್ವಾ. ಎಷ್ಟೋ ಆಲ್ರೆಡಿ ಬಡ್ಜೆಟ್ ಸ್ಕೂಟರ್ಸ್ಗಳೇನೇ ನೀವು ನೋಡಿರ್ತೀರ, ಅದಕ್ಕಿಂತ ಈ ಸ್ಕೂಟರ್ ಬಿಲ್ಡ್ ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಸ್ವಿಚ್ ಗೇರ್ಸ್ ಎಲ್ಲ ನಿಮಗೆ ನಿಯರ್ ಟು iQube ಏನು ಕ್ವಾಲಿಟಿ ಕೊಡುತ್ತೆ ಆಲ್ಮೋಸ್ಟ್ ಅದೇ ಕ್ವಾಲಿಟಿ ನೀವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಕಂಫರ್ಟ್ ವೈಸ್ ಅಂತಂದರೆ ಒಳ್ಳೆ ಲೆಂತ್ ಸೀಟ್ ಕೊಟ್ಟಿದ್ದಾರೆ, ಪಿಲಿಯನ್ನು ಕೂರಿಸ್ಕೊಂಡು ಆರಾಮಾಗಿ ನೀವು ಓಡಾಡ್ಬೋದು. ಜೊತೆಗೆ 34 ಲೀಟ್ರು ಅಂಡರ್ ಸೀಟ್ ಸ್ಟೋರೇಜ್ ಕೂಡ ಸಿಗ್ತಾ ಇದೆ. ನಿಮಗೆ ಮನೆಗೆ ಏನೇ ಸಾಮಾನು ಬೇಕಂತಂದರೂ ಆರಾಮಾಗಿ ತೊಗೊಂಡು ಹೋಗ್ಬೋದು. ಹ್ಯಾಂಡಲ್ ಬಾರ್ ಅಪ್ರೈಟ್ ಪೊಸಿಷನ್ ಇರೋದರಿಂದ ಕಂಫರ್ಟಬಲ್ ಆಗಿರುತ್ತೆ. ಜೊತೆಗೆ ನಿಮಗೆ ಕಾಲಿಗೆ ಒಳ್ಳೆ ಸ್ಪೇಸ್ ಸಿಗ್ತಾ ಇದೆ, ಒಳ್ಳೆ ಲೆಂತ್ ಫುಟ್ಬೋರ್ಡಲ್ಲಿ ಒಳ್ಳೆ ಜಾಗ ಕೂಡ ಸಿಗುತ್ತೆ. ಇನ್ನು ಮೇಯ್ನ್ ಬರೋದೇ ವಾರಂಟಿ ಮೇಂಟೆನೆನ್ಸ್ ಹೆಂಗಪ್ಪ ಅಂತಂದರೆ ನಿಮಗೆ ಪೆಟ್ರೋಲ್ ಸ್ಕೂಟರ್ಗಿಂತ ಇದು EV ಸ್ಕೂಟರ್ಗಳೆಲ್ಲ ಒಳ್ಳೆ ಮೇಂಟೆನೆನ್ಸೇ ಇರುತ್ತೆ. ನಿಮಗೆ ಜಾಸ್ತಿ ಖರ್ಚಾಗಲ್ಲ ಓಡಾಡೋದಕ್ಕೆ, ರನ್ನಿಂಗ್ ಕಾಸ್ಟ್ ಕಡಿಮೆ ಇರುತ್ತೆ ಗಾಡೀಲಿ. ಇನ್ನು ವಾರಂಟಿ ಅಂತ ಬಂದರೆ ವೆಹಿಕಲ್ಗೆ ಸ್ಟ್ಯಾಂಡರ್ಡ್ ವಾರಂಟಿಯಾಗಿ 3 years 50,000 ಕಿಲೋಮೀಟರ್ಸ್ ಕೊಡ್ತಾ ಇದ್ದಾರೆ. ಇನ್ನು ನಾನು ಬ್ಯಾಟ್ರಿ ಆ್ಯಸ್ ಎ ಸರ್ವಿಸ್ ಅನ್ನೋ ಆಪ್ಷನ್ ಹೇಳಿದ್ನಲ್ಲ, ಅದನ್ನು ನೀವು ಆಪ್ಟ್ ಮಾಡಿಕೊಂಡ್ರೆ 5 years 70,000 ಕಿಲೋಮೀಟರ್ಗೆ ನಿಮಗೆ ವಾರಂಟಿ ಎಕ್ಸ್ಟೆಂಡ್ ಆಗುತ್ತೆ. ಇನ್ನು ಕೊನೆ ಕ್ವಶನ್, TVS ಆರ್ಬಿಟರ್ ಯಾರು ತೊಗೋಬೇಕು? ಒಂದು ಬಡ್ಜೆಟಲ್ಲಿ EV ಸ್ಕೂಟರ್ನ ನೀವು ನೋಡ್ತಾ ಇದ್ದರೆ ಆರ್ಬಿಟರ್ ಒಂದೊಳ್ಳೆ ಆಪ್ಷನ್ ಆಗುತ್ತೆ. ಜೊತೆಗೆ ನೀವು ಮನೆಯಿಂದ ಆಫೀಸ್ ಓಡಾಡೋದಾದರೆ ಡೈಲಿ ವರ್ಕಿಂಗ್ ಪ್ರೊಫೆಷ್ನಲ್, ಸೊ ನಿಮಗಾಗುತ್ತೆ. ಇನ್ನೊಂದು ಸ್ಟೂಡೆಂಟ್ಸಿಗೆ ಕಾಲೇಜ್ಗೆ ಹೋಗ್ಬಿಟ್ಟು ಮನೆಗೆ ಬರೋದಕ್ಕೆ, ಸೊ ಅವರಿಗೆ, ಅದಾದಮೇಲೆ ಫ್ಯಾಮಿಲಿ ಸಿಟಿ ಸುತ್ತಾಡಿಕೊಂಡು ಆರಾಮಾಗಿ ಬರೋದಕ್ಕೆ ಅವ್ರಿಗೆ ಯೂಸ್ ಆಗುತ್ತೆ. ಇನ್ನು ಮನೆ ಹತ್ರ ಸಣ್ಣ ಪುಟ್ಟ ವಿಚಾರಕ್ಕೂ ಓಡಾಡಬೇಕು, ಹಾಲಿಗೂ ನೀರಿಗೂ ಅಂತಂದರೆ ಅವ್ರಿಗೂ ಆರಾಮಾಗಿ ಯೂಸ್ ಆಗುತ್ತೆ.
ಸೊ ವರ್ಷನ್ 2 ನಾನು ಹೇಳ್ದಂಗೆ ನಿಮಗೆ ಜಾಸ್ತಿ ರೇಂಜನ್ನ ಕವರ್ ಮಾಡ್ತೀರಾ. ಸೊ ಆವಾಗ ನಿಮಗೆ ಯೂಸ್ ಆಗುತ್ತೆ. ಅಲ್ಲಿಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಸುಮಾರು ಕ್ವಶನ್ಸ್ಗಳು ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ನಿಮಗೆ ಅದಕ್ಕೆ ಸಿಕ್ಕಂಥ ಆನ್ಸರ್ಗಳನ್ನ ನಾನು ನಿಮಗೆ ಹೇಳಿದ್ದೀನಿ, ತಿಳಿಸಿದ್ದೀನಿ. ಗಾಡಿ ಬಗ್ಗೆ ಆಲ್ಮೋಸ್ಟ್ ನೀವು ಈಗ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊತಾ ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನೂ ಏನಾದರೂ ಕ್ವಶನ್ಸ್ ಇದ್ದರೆ ನೀವು ಕಮೆಂಟಲ್ಲಿ ಕೇಳ್ಬೋದು.